1968ನೇ ಇಸ್ವಿ ಇರಬಹುದು. ಕಾಕನಕೋಟೆ ಅರಣ್ಯ ವಿಭಾಗದಲ್ಲಿ ಕೆಡ್ಡ ಆಪರೇಷನ್ ನಡೀತಿರುತ್ತೆ ಆನೆಗಳಿಗಾಗಿ. ಆ ಕೆಡ್ಡಾದಲ್ಲಿ ಒಂದು ಸಣ್ಣ ವಯಸ್ಸಿನ ಆನೆ ಬಿದ್ದಿರುತ್ತೆ. ಆ ಆನೆಯನ್ನು ನೋಡಿದ ಅರಣ್ಯಾಧಿಕಾರಿಗಳಿಗೆ ಅನಿಸಿದ್ದೇನೆಂದ್ರೆ, ವಯಸ್ಸಿಗಿಂತ ಮೀರಿದ ಗತ್ತು ತೇಜಸ್ಸು ಆ ಆನೆಯದ್ದಾಗಿರುತ್ತೆ. ನೋಡಕ್ಕೆ ತುಂಬಾನೇ ಗಾತ್ರದಲ್ಲಿ ದೊಡ್ಡದಿರುತ್ತೆ. ಆದ್ರೆ ಈ ಆನೆನೆ ಮುಂದೆ ತಾಯಿ ಚಾಮುಂಡೇಶ್ವರಿಯನ್ನ ತನ್ನ ಭುಜದ ಮೇಲೆ ಹೊತ್ತುಕೊಂಡು ಇಡೀ ವಿಶ್ವವೇ ತನ್ನ ತಿರುಗಿ ನೋಡುವಂತ ಆನೆ ಆಗ್ತಾನೆ ಅಂತ ಯಾರು ಅನ್ಕೊಂಡಿರ್ಲಿಕ್ಕಿಲ್ಲ. ತನ್ನ ವೀರತನಕ್ಕೆ ಹೆಸರುವಾಸಿಯಾದ, ತನ್ನ ಬಾಣಗಳಿಂದ ಯಾವುದೇ ಶತ್ರುವಿನ ಎದೆ ಸೀಳಿ ಹಾಕುವಂತ ತಾಕತ್ತಿದ್ದ, ಮಹಾಭಾರತದಲ್ಲಿ ಒಂದು ಪ್ರತ್ಯೇಕ ಅಧ್ಯಾಯವನ್ನೇ ಬರೆದ ಅರ್ಜುನನ ಹೆಸರನ್ನ ಆ ಆನೆಗೆ ಇಡಲಾಗುತ್ತೆ. ಅವನೇ ಮುಂದೆ ಅರ್ಜುನ ಅಂತ ಇಡೀ ವಿಶ್ವದಲ್ಲೇ ಖ್ಯಾತಿ ಹೊಂದುತ್ತಾನೆ. ಇಲ್ಲಿ ನಾನೇ ಕಿಂಗ್, ನಾನಿಟ್ಟಿದ್ದೆ ರೂಲ್ಸ್. ಆ ಆನೆ ಬೆಳೆದು ದೊಡ್ಡವನಾಗ್ತಾನೆ. ಸ್ವಲ್ಪ ಕೋಪ, ಟೆಂಪರ್ ಜಾಸ್ತಿ ಇವನಿಗೆ ಅಂತ ಆ ವಲಯದಲ್ಲಿ ಮಾತುಗಳು ಕೇಳಿ ಬರ್ತಾ ಇರುತ್ತೆ. ಅವನು ದಸರಾಗೆ ಕೂಡ ಭಾಗವಹಿಸೋ ಸಮಯ ಬಂದೇ ಬಿಟ್ಟಿರುತ್ತೆ. ಆಗ ದಸರಾ ಹಂಬಾರಿ ಊರುತ್ತಿದ್ದು ಕರ್ನಾಟಕದ ಇತಿಹಾಸದಲ್ಲೇ ಜಂಬೂಸವರಿಗೆ ಪ್ರಸಿದ್ಧಿ ಪಡೆದಿದ್ದ ದಿ ಲೆಜೆಂಡ್ ದೊಡ್ಡಪ್ಪಾಜಿಯವರ ಕನಸಿನ ಕೂಸಾದ ದ್ರೋಣ. 1990ರ ದಶಕದಲ್ಲಿ ದ್ರೋಣನಿಗೆ ಒಂದು ಬಾರಿ ಅನಾರೋಗ್ಯ ಉಂಟಾಗುತ್ತೆ. ಆವಾಗ ಅಂಬಾರಿ ಹೊರುವಂತ ಟಾಸ್ಕ್ ಅನ್ನ ಅರ್ಜುನನಿಗೆ ನೀಡಲಾಗುತ್ತೆ. ದ್ರೋಣನನ್ನ ನಿಶಾನೆ ಆನೆಯನ್ನಾಗಿ ಮಾಡ್ತಾರೆ. ಅಂಬಾರಿಯ ಮೇಲೆ ಹೆಲಿಕಾಪ್ಟರ್ ನಿಂದ ಪುಷ್ಪವೃಷ್ಟಿ ಆಗುವಂತ ಸಮಯದಲ್ಲಿ ತುಂಬಾ ಕೆಳಹಂತದಲ್ಲಿ ಹೆಲಿಕಾಪ್ಟರ್ ಇತ್ತು ಅನ್ನೋ ಕಾರಣಕ್ಕೆ ಅರ್ಜುನ ಬೆದರ್ತಾನೆ. ಜನಗಳ ಹತ್ರ ಕೂಡ ಚಾರ್ಜ್ ಮಾಡಕ್ಕೆ ಹೋಗ್ತಾನೆ. ಆಗ ಅವನನ್ನ ಶಾಂತವಾಗಿಸ್ತಾರೆ. ಬಲರಾಮನಿಗೂ ಮುಂಚೆ ಅರ್ಜುನ ಒಂದು ಬಾರಿ ಅಂಬಾರಿ ಹೊತ್ತಂತ ಆನೆ ಅಂತ ತುಂಬಾ ಜನಕ್ಕೆ ಗೊತ್ತೇ ಇರಲ್ಲ. ಅದೇ ಅರ್ಜುನ ಕೊಲೆಗಾರ ಅನ್ನೋ ಪಟ್ಟ ಕೂಡ ಹೊರಬೇಕಾಗುತ್ತೆ. ದಸರಾದಿಂದ ಕೂಡ 5 ವರ್ಷ ಹೊರಗಡೆ ಇರಬೇಕಾಗುತ್ತೆ. ಮುಂದೇನಾಗುತ್ತೆ ಹೇಳ್ತೀವಿ, ಕಾಯ್ತಾ ಇರಿ.